ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಶಾಸಕ ಚನ್ನಬಸಪ್ಪ ಸಿಡಿದಿದ್ದಾರೆ. ಮಹಾಕುಂಭಮೇಳಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡೋದ್ರಿಂದ ಬಡವರಿಗೆ ಏನು ಲಾಭ ಎಂದು ಪ್ರಶ್ನಿಸೋದರ ಮೂಲಕ ಹಿಂದೂಗಳ ಭಾವನೆಯನ್ನ ಕೆರಳಿಸಿದ್ದಾರೆ. ಅವರು ಹಿರಿಯ, ತಮ್ಮ ಹಿರಿತನವನ್ನ ಯಾಕೆ ಇಟ್ಕೊಂಡಿಲ್ಲ ಎಂದು ಪ್ರಶ್ನಿಸಿದ ಶಾಸಕ ಚನ್ನಬಸಪ್ಪ, ಸರ್ಕಾರ ಮುಸ್ಲಿಂಸರನ್ನ ಮೆಕ್ಕಾ ಮದೀನಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಭರಿಸಿ ಕಳಿಸುವಾಗ ಈ ಪ್ರಶ್ನೆ ಅವರಿಗೆ ಯಾಕೆ ಮೂಡಿಲ್ಲ ಎಂದು ತಿರುಗೇಟು ನೀಡಿದರು. ಇನ್ನು ಕಾಂಗ್ರೆಸ್ ಪಕ್ಷವೇ ಒಂದು ನರಕ, ಅವರಿಗೆ ಸ್ವರ್ಗದ ಬಾಗಿಲು ಎಂದೂ ತೆರೆಯೋದಿಲ್ಲ ಎಂದು ಖರ್ಗೆ ಅವರನ್ನ ತಿವಿದರು. ಭಾಳ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಯಾಕೆ ಆ ಹಿರಿತನ ಇಟ್ಕೊಂಡಿಲ್ಲ ಈಗಲೂ ಅಂಥೇಳಿ ನಮಗೆ ಭಾಳ ನೋವಾಗ್ತಾ ಇದೆ. 75 ವರ್ಷದ ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಸಂವಿಧಾನದಲ್ಲೇ ಇರುವಂತಹ ಒಂದು ಕರ್ತವ್ಯದ ಭಾಗ, ಹಕ್ಕಿನ ಭಾಗ ಅದು. ಸರ್ವಧರ್ಮ ಸಮಭಾವ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಕುಂಭಮೇಳದ ಬಗ್ಗೆ ಮನಸ್ಸಿಗೆ ಬಂದಂಗೆ ಮಾತಾಡ್ತೀರಿ. ಯಾಕೆ ಹಿಂದೂಗಳು ಅಂದರೆ ನಿಮಗೆ ಅಟ್ಟು ಸಸಾರನ? ನಿಮಗೆ ಹಿಂದೂಗಳ ಯಾವುದೇ ಚಟುವಟಿಕೆಗಳು ಬೇಕಾದರೂ ಯಾವ್ದ್ರ ಮೇಲೆ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳ್ತೀರಾ ನೀವು? ಹಿರಿಯರಿದ್ದೀರಿ ಖರ್ಗೆ ಅವರೇ. ರಾಹುಲ್ ಗಾಂಧಿ ನಿಮ್ಮ ಕೈಗೊಂಬೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಿಮ್ಮನ್ನು ಆಡೋ ಹುಡುಗ ರಾಹುಲ್ ಗಾಂಧಿ ನಿಮ್ಮನ್ನು ಇಟ್ಕೊಂಡು ಆಟ ಆಡೋವಂಥ ಸ್ಥಿತಿ ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ದೀರಿ ನೀವು. ಪಕ್ಷಕ್ಕೋಸ್ಕರ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದವ್ರು ನೀವೆಲ್ಲ. ಬಡವ್ರ ಪರವಾಗಿ ಯೋಚನೆ ಮಾಡಿದಂಥವ್ರು ಖರ್ಗೆ ಅವರೇ ನೀವೆಲ್ಲ. ಕುಂಭಮೇಳ ಮಾಡೋದ್ರಿಂದ ಬಡವರಿಗೆ ಏನು ಲಾಭ ಅಂತ ಕೇಳ್ತೀರಾ? ಇದು ಇವತ್ತೆಲ್ಲ ಕೇಳಬೇಕಾಗಿರೋದು ನೀವು. ಮೆಕ್ಕಾ ಮದೀನಕ್ಕೆ ಕಳಿಸೋಕ್ಕೆ ವ್ಯವಸ್ಥೆ ಮಾಡಿದ್ರಲ್ಲ ಕಾಂಗ್ರೆಸ್ಸಿನ ಸರ್ಕಾರ, ಅವತ್ತು ಇದನ್ನು ಯೋಚನೆ ಮಾಡಬೇಕಾಗಿತ್ತು. ಲಕ್ಷಾಂತರ ಕೋಟ್ಯಾಂತರ ಜನ ಮೆಕ್ಕಾ ಮದೀನಕ್ಕೆ ಹೋಗಿ ಬರ್ತಾರಲ್ಲ, ಆದರೆ ನಾವು ಅದನ್ನು ಪ್ರಶ್ನೆ ಮಾಡಲಿಲ್ಲ. ಯಾಕೆಂದರೆ ಸರ್ವಧರ್ಮ ಸಮಭಾವ. ಇವತ್ತು ಪ್ರಯಾಗದ ಕುಂಭಮೇಳಕ್ಕೆ ಮನಸ್ಸಿಗೆ ಬಂದಂಗೆ ಮಾತಾಡ್ತೀರಿ. ಕುಂಭಮೇಳದೊಳಗೆ ತೀರ್ಥ ಸ್ನಾನ ಮಾಡಿದ್ರೆ ನಿಮಗೆ ನರಕಕ್ಕೆ ಹೋಗ್ತೀರಿ ಅನ್ನೋಂಥ ಮಾತನ್ನು ಹೇಳ್ತೀರಿ. ನಿಜವಾಗ್ಲೂ ನರಕ ನೋಡ್ಬೇಕಾದ್ರೆ ಕಾಂಗ್ರೆಸ್ಸೇ, ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಕಾಂಗ್ರೆಸ್ಸಿನವರಿಗೆ ಒಂದು ನರಕ ಸೃಷ್ಟಿ ಮಾಡಬೇಕಾಗತ್ತೆ. ಭಗವಂತ ಅದನ್ನು ಮಾಡೋ ಸ್ಥಿತಿ ನಿರ್ಮಾಣ ಮಾಡಿಬಿಡ್ತಾನೆ. ನೀವು ಅಷ್ಟೊಂದು ಆಟವನ್ನು ಆಡಿದ್ದೀರಿ ಈ ದೇಶದ ಜನತೆ ವಿರುದ್ಧವಾಗಿ. ಪ್ರತಿಯೊಬ್ಬ ವ್ಯಕ್ತಿಗಳು ಎಲ್ಲರೂ ಸೇರಿ ಒಂದು ನರಕ ಸ್ವರ್ಗ ಅಂತ ಆದರೆ, ಕಾಂಗ್ರೆಸ್ನವರಿಗೆ ಸ್ವರ್ಗದ ಬಾಗಲೇ ಇಲ್ಲ. ನಿಮಗೆ ನರಕದ ಪ್ರತ್ಯೇಕದಂಥ ವ್ಯವಸ್ಥೆ ಅದ್ರ ಜೊತೆ ಸೇರ್ಕೊಂಡು ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟೊಂದು ವ್ಯವಸ್ಥೆಗಳನ್ನು, ಯೋಚನೆಗಳನ್ನು ಹಾಳು ಮಾಡಿದ್ದೀರಿ ನೀವು. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ. ಅದ್ರ ಮೂಲಕ ಬಡವರ ಜೀವನ ಹಸನಾಗ್ತಾ ಇದೆ. ಅಲ್ಲಿ ಈ 45 ದಿನಗಳಲ್ಲಿ ದುಡಿಮೆಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಅಲ್ಲಿ ಭಾವನೆಗಳ ಪ್ರಕಟೀಕರಣದ ಜೊತೆಗೆ ವ್ಯಾವಹಾರಿಕ ಪ್ರಕಟೀಕರಣನೂ ಕೂಡ ಆಗ್ತಾ ಇರೋವಂಥದ್ದು. ನಿನ್ನೆ ಒಂದು ಇದರಲ್ಲಿ ನೋಡ್ತಾ ಇದ್ದೆ ನಾನು. ಒಂದು ದಿನಕ್ಕೆ 65,000 ಓಂಕಾರಗಳ ಬಿಂದುಗಳನ್ನು ಇಟ್ಟಿದ್ದಾನೆ ಹಣೆಗೆ. ದಿನಕ್ಕೆ 65,000 ಅವನಿಗೆ ಲಾಭ ಬಂದಿದೆ. ಬಿಂದು ಇಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ? ರಾ ಮೆಟೀರಿಯಲ್ ಇದೆ ಅದಕ್ಕೆ, ಭಾಳ ಮಿನಿಮಮ್. ಅಂದರೆ ಭಾವನೆಗಳು ಹೇಗೆ ಯಾವ್ಯಾವಾಗ ಹೇಗೆ ಅರಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಉದ್ಯೋಗ ಸೃಷ್ಟಿ ಸಾವಿರಾರು ಉದ್ಯೋಗ ಸೃಷ್ಟಿಗಳಾಗತ್ತೆ. ಅಯೋಧ್ಯೆ ಕಟ್ಟದಾಗೂ ಮಾತೆಲ್ಲ ಸಿಕ್ಕಾಪಟ್ಟೆ ಆಡಿದ್ರಿ. ಅದರ ಲಾಭ ಪಡ್ಕೊಳ್ಳೋ ಪ್ರಯತ್ನವೂ ಮಾಡಿದ್ರಿ.
ಅಲ್ಲಿವತ್ತು ಕಳೆದ ಅಯೋಧ್ಯೆಯಲ್ಲಿ 18-20 ಸಾವಿರ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಹಾಗಾದರೆ ಅದನ್ನು ಗಮನಿಸಬೇಕಲ್ಲ ನೀವು. ಒಂದಕ್ಕೊಂದು ಪೂರಕ ರಾಷ್ಟ್ರದ ಬೆಳವಣಿಗೆಗಿದು. ಕುಂಭಮೇಳ ರಾಷ್ಟ್ರೀಯ ಮಹತ್ವ ಪಡೆದಿರುವಂಥದ್ದು ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಹತ್ವ ಪಡೆದಿದೆ. ನಿಮಗೆ ಹೊಟ್ಟೆ ಊರಿನಾ ಖರ್ಗೆ ಅವರೇ? ಹಿಂದೂಗಳಿಗೆ ಬೈದು ಲೀಡರ್ ಆಗುವಂಥದ್ದನ್ನ, ಆ ಕೆಟ್ಟ ದುಷ್ಟತನದ ಬುದ್ಧಿಯನ್ನು ಕೈ ಬಿಟ್ಟುಬಿಡಿ. ನೀವು ಹಿರಿಯರಿದ್ದೀರಾ ಇವತ್ತು. ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ನಿಮ್ಮ ಅಧೋಗತಿಗೆ ಕಾರಣ ಆಗತ್ತೆ ಖರ್ಗೆ ಅವರೇ. ಸಂವಿಧಾನ ಅಂತ ಬೊಬ್ಬನ ಹೊಡ್ಕೊಂಡು ಓಡಾಡ್ತಿದ್ದೀರಿ. ಜೇಬಿನಲ್ಲೇ ಇಟ್ಕೊಂಡಿರ್ತಾರೆ ನಿಮ್ಮ ರಾಹುಲ್ ಗಾಂಧಿ. ಹೋದ ತಕ್ಷಣ ಹಿಂಗೆ ತೆಗೆದು ತೋರಿಸ್ತಾರೆ. ಅದು ಪರ್ಸು ಸಂವಿಧಾನ ನಮಗೊಂದು ಗೊತ್ತಾಗೋದಿಲ್ಲ. ಈ ರೀತಿಯ ಸಂವಿಧಾನ ಅವಹೇಳನನ್ನು ಮಾಡಿರುವಂಥವ್ರು ನೀವು. ಸರ್ವಧರ್ಮ ಸಮಭಾವದಿಂದ ಕಾಣಬೇಕಾಗಿರುವಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರು ನೀವು ಇವತ್ತು ಹಿಂದೂ ಧರ್ಮವನ್ನು ಅವಹೇಳನ ಮಾಡುವಂಥ ಕೆಲಸಕ್ಕೆ ಹೋಗಿದ್ದೀರಿ. ನಾವು ಅಪೇಕ್ಷೆ ಪಟ್ಟಿದ್ದೇವೆ ನಿಮ್ಮಂಥ ಹಿರಿಯ ನಾಯಕರು ಸ್ವರ್ಗಕ್ಕೆ ಹೋಗಬೇಕು ಅಂತ. ರಾಹುಲ್ ಗಾಂಧಿ ಮಾತು ಕೇಳಿದ್ರೆ ನೀವು ನರಕಕ್ಕೆ ಹೋಗೋದು ಇದು ಶತಸಿದ್ಧ. ಮೂರನೇ ಸಂಗತಿ, ಮಹಾನಗರ ಪಾಲಿಕೆ ಅದು ನಮ್ಮ ಕೈಗಿನ ಸಿಕ್ಕಿಲ್ಲ. ಏನಾಗತ್ತೆ ನೋಡೋಣ. ನೋಡಿ, ಈ ದೇಶದೊಳಗೆ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತೇಳಿ ಹೊರಟಿರುವಂಥವ್ರು ನಾವೆಲ್ಲರೂ ಕೂಡ. ಈ ಥರದ ನಾಯಕತ್ವ ಇದೆಯಲ್ಲ, ಖರ್ಗೆ ಅಂತವರ ನಾಯಕತ್ವ, ರಾಹುಲ್ ಗಾಂಧಿ ಅಂತವರ ನಾಯಕತ್ವ, ಇದೇ ಹಿಂದೂಗಳನ್ನು ಕೆರಳಿಸಿರೋದು ಒಂದೇ. ಇದೇ ಹಿಂದೂಗಳನ್ನು ಕೆರಳಿಸಿರೋದು. ಅಲ್ಲಿರುವಂಥ ಸಂವಿಧಾನಕ್ಕೆ ಸರಿಯಾದಂಥ ರೀತಿಯಲ್ಲಿ ನ್ಯಾಯ ಕೊಡುವಂಥ ಕೆಲಸ ನೀವು ಮಾಡಿದ್ದೇ ಆದರೆ ಯಾಕೆ ಬೇಕು ಅಂತ ಕೇಳ್ತಾರೆ ಇನ್ನೊಂದು ಸಂವಿಧಾನವನ್ನು ಈ ದೇಶದಲ್ಲಿ. ಇದು ಧಾರ್ಮಿಕ ಸಂವಿಧಾನ. ಅವ್ರದ್ದೇನೋ 28 ಹೇಳ್ತಾರಲ್ಲ ಅವರು. ಏನು ಹೇಳ್ತಾರೆ ಅವರು? ತಪ್ಪು ಮಾಡಿದ್ರೆ ಕಲ್ಲಲ್ಲಿ ಹೊಡಿರಿ ಅಂತ ಹೇಳ್ತಾರಲ್ಲ. ಹೇಳ್ತಲ್ಲ ನೋಡಿ, ನೋಡೋಣ ಇನ್ನು ನಮ್ಮ ಸಾಧು ಸಂತರು ಋಷಿಮುನಿಗಳು ಯಾವ್ಯಾವ ಹಿನ್ನೆಲೆನ ಹೇಳಿದ್ದಾರೆ. ಆ ಡೀಟೇಲ್ ಹೋಗಬೇಕು, ಅದನ್ನು ಮಂಡನೆ ಮಾಡಲಿ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಲಿ.